ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಮುಂಚೆಲ್ಲ ನನ್ನ ಬ್ಲಾಗ್ ಬಂದಾಗ ಸೈಲೆಂಟ್ ಆಗಿರೋದು. ಇವಾಗ ಹೂ ಐ ಅಂತ ಹಳ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಅದಕ್ಕೆ ರೀಸನ್ ಇವನೇ ರೀಸನ್. ಗೈಸ್, ಇನ್ಮೇಲೆ ನಾನು ಪರ್ಟಿಕ್ಯುಲರ್ ಆಗಿ ವ್ಲಾಗು ಈ ವ್ಲಾಗು ಒಂಥರ ಮಾಡ್ಬೇಕಂತಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟೈಮ್ ಸಿಕ್ತಾಗೆಲ್ಲ ಈ ಥರ ಲೈಫ್ ಸ್ಟೈಲ್ ವ್ಲಾಗ್ನ ಮಾಡ್ತಾಯಿರ್ತೀನಿ, ಡೇ ಆಗಲಿ ಅಥವಾ ನೈಟ್ ಆಗಲಿ. ಸೊ ನನ್ನ ವ್ಲಾಗ್ನ ಹಂಗೆ ಕಂಟಿನ್ಯೂಷನ್ ಹೋಗ್ತಾ ಇರುತ್ತೆ. ಸೊ ಈಗ ಇದು ನೈಟ್ ಸ್ಟಾರ್ಟ್ ಆಗಿದೆ ಅಲ್ವಾ, ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಹೋಗುತ್ತೆ, ಆಫ್ಟರ್ನೂನ್ವರೆಗೂ ಹೋಗುತ್ತೆ. ಇವನು ಜಾಸ್ತಿ ಡಿಸ್ಟರ್ಬ್ ಮಾಡ್ತಾನೆ ಗೈಸ್. ಹೋಗಿ ನೀನು ಹೋಗ್ಬೇಡ, ಅಳ್ತಾವನೆ. ಸೊ ನೀವೇನಾದರೂ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಓಕೆನಾ? ಸೊ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಹಂಗೆ ಫ್ಲೋಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ನಾನು ಹೆಂಗೋ ಒಬ್ಬನೇ ನೆಮ್ಮದಿಯಾಗಿದ್ದೆ. ಇವರ ಅಮ್ಮ ಮಕ್ಕಳು ಇಬ್ಬರು ಸೇರ್ಕೊಂಡ್ಬಿಟ್ಟು ನನ್ನ ಲೈಫಲ್ಲಿ ನನ್ನ ಕೈಲೇ ಇಲ್ಲ. ಇಬ್ಬರು ರೂಲ್ ಮಾಡ್ತಾ ಇದ್ದಾರೆ ನೋಡಿ. ಈಗಲೂ ನೋಡಿ, ನಾನು ಹೇಳಂಗೂ ಇಲ್ಲ ಒಪಿನಿಯನ್. ಏನೋ ರೌಡಿ ಥರ ಆವಾಜ್ ಆಗ್ತಾರೆ. ಅದಕ್ಕೊಬ್ಬ ರೌಡಿ ಗ್ಯಾಂಗ್ ಮೆಂಬರ್ ಸೇರ್ಕೊಂಡವನು ಅವನು. ಹಬ್ಬ ನೋಡಿ, 3 ಒರಿಜಿನಲ್ ಕೆಮ್ಮು, ಲಾಸ್ಟ್ನೇದಿದ್ದೇನು ಬರ್ತಾಯಿಲ್ಲ ಅಂದ್ಬಿಟ್ಟು ಅವನೇ ಅಂದ್ಬಿಡೋದು. ಕೀಲಾಡಿ ಅಲ್ಲೋಡಿ ನೋಡಿ, ಹಿಂಗೆ ನಡೀತಾ ಇರತ್ತೆ ಅವ್ರದ್ದು. ಎಷ್ಟು ಗಾಟ ಬಿಡ್ತಾನೆ ಗೊತ್ತಾ? ಯಾರು? ನಾನಾ? ಅವನಾ? ನೀನೇ ನನ್ನ ಕಮ್ಮಿನ ಕೊಟ್ಟಿದ್ಯಾ? ಮಾಡಿದ ಕರ್ಮ ಬಿಡುತ್ತಾ? ಕರ್ಮ ರಿಟರ್ನ್ಸ್ ಗೈಸ್. ಏನ್ ಜಾಸ್ತಿ ಆಯ್ತು? ಈಗ ಅವನೇನು ಕಾಟ ಕೊಡ್ತಾವ ನಿನ್ಗೆ? ನೀನು ತುಂಬಾ ಕೊಟ್ಟಿದ್ಯಾ? ಹಂಗೆ ನೀನು ಯಾವಾಗ್ಲೂ ನಿನ್ ಜೊತೆಲೇ ಇರಬೇಕು, ನಾ ಎಲ್ಲ ಆಚೆ ಹೋಗಂಗೆ ಇಲ್ಲ, ಒಬ್ನೇ. ಹಂಗೆ ನೀನು ಅಷ್ಟೇ, ನಾನು ಇಲ್ಲದೆ ಊಟ ಮಾಡಲ್ಲ, ಆಮೇಲೆ ತಿನ್ನಕ್ಕೆ ಏನಾದ್ರು ಕೊಡಿಸ್ತಾನೆ ಇರಬೇಕು. ಹೇಳು. ಅಂದರೆ ಸಮ್ಟೈಮ್ಸು ಈವ್ನಿಂಗ್ ಆಯಿತು ಸ್ನ್ಯಾಕ್ಸ್, ರಾತ್ರಿ ಆಯಿತು ನನಗೇನಿದು ಏನಾದರೂ ಬೇರೆ ಏನಾದರೂ ಬೇಕು ಆ ಥರ. ನೀನೇ ಇನ್ನ ಪಕ್ಕದ ಮನೆಯವರಾ? ನಾನು ಬಾಣ್ತಿ ಲೈಫಲ್ಲಿ ಹೇಳ್ತಿಲ್ಲಮ್ಮ, ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನೀನೇ ಇವಾಗ ಇರೋ. ನೀನೇ 2 ಸೆಕೆಂಡ್ ಯೋಚನೆ ಮಾಡೋ, ನಂಗೆ ಎಷ್ಟು ಕಾಟ ಕೊಟ್ಟಿದ್ದೆ ಅಂತ ನಿಂಗೆ ಗೊತ್ತಾಗುತ್ತೆ. ನೀನೇ ನಗ್ತೀಯ ನೋಡಿ ಇವಾಗ. ನೋಡಿ ಗಾಯ್ಸ್, ಬಿಡಿ ಗಾಯ್ಸ್, ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಆಮೇಲೆ ಇನ್ನೊಂದು ಗಾಯ್ಸ್, ಅವನು ಅಮ್ಮನ ಮಗ. ಏನಂದ್ರೆ ಇವ್ರಿಗೆ ಅಮ್ಮ ಪಕ್ಕದಲ್ಲೇ ಇರ್ಬೇಕು, ಎಲ್ಲೂ ಬಿಟ್ಟು ಹೋಗ್ಬಾರ್ದು, ಅಮ್ಮನೇ ಎತ್ಕೊಬೇಕು. ನೋಡಿ, ನಾನು ಹೋಗ್ತೀನಿ ಬಾಯ್ ಅಂತಂದ್ರೆ ಡ್ಯಾನ್ಸ್ ಆಡ್ತಾನೆ, ಹಿಂಗೆ ಕಾಲ್ನ ಡಿಂಗ್ 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 ಅಂತ. ಅದೇ ಅಮ್ಮ ಒಂದು ಡೋರ್ ಓಪನ್ ಮಾಡಿ ವಾಶ್ರೂಮ್ಗೂ ಕೂಡ ಹೋಗಂಗಿಲ್ಲ ಗೈಸ್. ಇನ್ನೂ ಇದೆ, ಇಟ್ಸ್ ಜಸ್ಟ್ ಎ ಬಿಗಿನಿಂಗ್, ವಾಚ್ ಔಟ್. ಇನ್ನೂ ಇದೆ, ಆಮೇಲೆ ನಾನು ಜಾಲಿಯಾಗಿ ಬಿಡ್ತೀನಪ್ಪ. ಎಂಜಾಯ್. ನೋಡಿ ಗಾಯ್ಸ್, ನಮ್ಮಮ್ಮ ಬೆಳಗ್ಗೆ ಒಂದು ಅಟೆಂಡೆನ್ಸ್ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಅವ್ರ ಮೊಮ್ಮಗನ ಮಾತಾಡ್ಸ್ಕೊಂಡೆ ಹೋಗೋದು. ಏನಮ್ಮ? ನೋಡಿ ಗಾಯ್ಸ್, ಅಮ್ಮನ ಮಗನ ಸರ್ಟಿಫಿಕೇಟ್ ಕೊಟ್ಬಿಟ್ರಿ ಅವರು. ಚಿಕ್ರೇಶುನಾ? ಚಿಕ್ರೇಶು ಅನ್ನೋದು ಮುದ್ದಾಗಿ ಅಂತಾರೆ. ಚಿಕ್ರೇಶ್ ಅನ್ನಕ್ಕೆ ಅವನೇನು ಹೆಣ್ಪಾಪುನ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ನೈಟು ಸ್ವಲ್ಪ ಕಂಟಿನ್ಯೂ ಮಾಡಿದೆ, ಅದಾದಮೇಲೆ ನಮ್ಮ ಪಾಪು ಅವರು ಫುಲ್ ರೊಚ್ಚಿಗೆದ್ದು ಅಳಕ್ಕೆ ಸ್ಟಾರ್ಟ್ ಮಾಡಿ ನಿದ್ದೆ ಮಾಡಿದೆ, ನಮಗೆ ಹೆವಿ ಕಾಟ ಕೊಟ್ಬಿಟ್ರು. ಅದಕ್ಕೋಸ್ಕರ ನಾವು ಅವನ್ನ ಮಲಗಿಬಿಟ್ವಿ, ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅಯ್ಯೋ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಈಗ ಬ್ಲಾಗ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ನಾವು ಅಮ್ಮ ನೋಡಿದ್ರಲ್ಲ, ಬಂದು ವಿಸಿಟ್ ಹಾಕಿದ್ರು, ನಮ್ಮ ಅಪ್ಪನೂ ಅವರು ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಟ್ರು. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಒಂದು ಸ್ನಾನ ಮಾಡಿಸೋ ಕಾರ್ಯಕ್ರಮ ಇದೆ. ಆ್ಯಕ್ಚುಲಿ ಸ್ನಾನ ಮಾಡಿಸೋದಕ್ಕೆ ನಾನು ಜಾಯ್ನ್ ಆಗ್ತೀನಿ. ಇದು ನಿಮಗೆ ಸ್ವಲ್ಪ ಜನಕ್ಕೆ ಆಶ್ಚರ್ಯ ಅನಿಸ್ಬೋದು, ಬಟ್ ಸತ್ಯ ಇದು. ಅವ್ನು ಸ್ನಾನ ಮಾಡಿಸಿ ಆಮೇಲೆ ನನ್ನ ಕೆಲಸ ಇದೆ, ಓಡಬೇಕು. ಓಕೆ, ಸೊ ಇದು ಇವತ್ತಿನ ಕಾರ್ಯಕ್ರಮ. ಮಮ್ಮಿ, ಏನು ಇವತ್ತು ಬ್ರೇಕ್ಫಾಸ್ಟ್? ಟೊಮೊಟೊ ಬಾತಾ? ನೋಡಿ ಗಾಯ್ಸ್, ಬೆಳಗ್ಗೆ ಟೊಮೊಟೊ ಬಾತ್ ಇದು ವೆಜಿಟೇಬಲ್ ಬಾತ್ ಕಣಮ್ಮ.
ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಹಾಕಿದ್ಯಾ, ಟೊಮೊಟೊ ಮಾತ್ರ ಟೊಮೊಟೊ ಬಾತ್ ಅಂತ ಇದೆಯಾ. ನಾವೆಲ್ಲ ಹಂಗೆ ಹೇಳೋದು ಟೊಮೊಟೊ ಬಾತು ಅದ್ರ ಜೊತೆಗೆ ವೆಜಿಟೇಬಲ್ ಹಾಕಿದ್ದೀವಿ ಸಖತ್. ಅತ್ತೆ ಸೊಸೆ ಬ್ಯುಸಿ ಇದ್ದಾರೆ ಕಿಚನಲ್ಲಿ. ಹಾಯ್ ಗೈಸ್, ಏನು ಮಾಡ್ತಾ ಇದ್ದೀರಾ? ಸಿರ್ಲಾಕ್. ನೈಸ್. ಆ್ಯಕ್ಚುಲಿ ಸಿರ್ಲಾಕ್ ಅಂದರೆ ಅದು ಅಂಗಡಿಲೇ ಸಿಗುತ್ತಲ್ವಾ? ನಾನು ಅಂಗಡಿ ಇದ್ದಾರಲ್ಲ ಮನೆಯಲ್ಲೇ ಮಾಡ್ತೀನಿ. ವಾವ್, ನೈಸ್. ಒಂದು ಸಿರ್ಲಾಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಮಾಡೋಣ. ಅಮ್ಮ ನೋಡಿ ಸೌಂಡ್ ಮಾಡೋದಲ್ಲಿ. ಆಯ್ತಾಯ್ತು. ಅಮ್ಮ ನೆಕ್ಸ್ಟ್ ನಿನಗೆ ಅಪ್ಪಂಗೆ ಚಾಲೆಂಜ್ ಇರುತ್ತೆ. ಏನು ಚಾಲೆಂಜ್ ಅಂತ ಆಮೇಲೆ ಹೇಳ್ತೀನಿ. ಅಂದರೆ ಐ ಮೀನ್ ನೆಕ್ಸ್ಟ್ ವಿಡಿಯೋಲ್ಲ ಗೊತ್ತಾಗೋದು ನಿಮಗೆ. ರೆಡಿ ಇರಿ. ಓಕೆ, ಸಾಯಂಕಾಲ ಕೊಡಿಸ್ತೀಯಾ ಚಾಲೆಂಜು? ಏನು ಚಾಲೆಂಜ್ ಮಾಡೋಕ್ಕೆ ಈ ರೇಂಜ್ಗೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಹೌದು, ಚಾಲೆಂಜ್ ನೋಡೋಣ, ಮಾಡಬೇಕು, ಖುಷಿ. ಓಕೆ, ಚಾಲೆಂಜ್ ಕೊಡ್ತೀನಿ, ರೆಡಿ ಇರೋ. ನಿಮಗೆ ಅಮ್ಮಂಗೆ ಯಾವಾಗ ಏನು ಅಂತ ನಾವು ಡಿಸೈಡ್ ಮಾಡ್ತೀವಿ. ನಾವು ರೆಡಿಯಾಗಿರ್ಬೇಕು, ನೀವು ರೆಡಿ ಇರಬೇಕು ಎನಿ ಟೈಮ್. ಓಕೆ ಓಕೆ ಗೈಸ್, ಈಗ ಸ್ವಲ್ಪ ವರ್ಕ್ ಇದೆ, ಅದಕ್ಕೆ ಹೊರಟಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇವಾಗ ನಾನು MG ರೋಡ್ಗೆ ಹೋಗ್ತಾ ಇದ್ದೀನಿ. MG ರೋಡಲ್ಲಿ ಒಂದು ವೆಜ್ ವೆಜ್ ಕೆಫೆ ಅನಿಸುತ್ತೆ. ಸೊ ಆ ಕೆಫೆ ಅವರು ಇನ್ವೈಟ್ ಮಾಡಿದರು. ಸೊ ಅದಕ್ಕೆ ನಾನು ಹೊರಟಿದ್ದೀನಿ. Please mind the gap while deboarding. ಗೈಸ್, ಈ MG ರೋಡಲ್ಲಿ ಯಾವಾಗಲೂ ನನಗೆ ಎಕ್ಸಿಟ್ಟು ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಈಗ ಎಕ್ಸಿಟ್ ಆಗ್ತಾ ಇದ್ದೀನಿ, ನೋಡೋಣ ಕರೆಕ್ಟ್ ಎಕ್ಸಿಟ್ಗೆ ಹೋಗ್ತೀನಾ ಇಲ್ಲ ಮತ್ತೆ ಏನಾದರೂ ಚೇಂಜ್ ಮಾಡಬೇಕಾ ಅಂತ. ಗೈಸ್, MG ರೋಡ್ನಲ್ಲಿ ಇದನ್ನು ನೋಡೋದಕ್ಕೆ ಹೆವಿ ಖುಷಿ ಆಗಿದೆ ಗೈಸ್. ಒಂಥರ ರಿಯಲಿಸ್ಟಿಕ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ. ಮೇಲ್ಗಡೆ ನೋಡಿದ್ರೆ ಬೊಂಬೆ ಅಂತ ಗೊತ್ತಾಗ್ಬಿಡುತ್ತೆ, ಬಟ್ ಆನೆ ಮಾತ್ರ ರಿಯಲಿಸ್ಟಿಕ್ ಆಗಿದೆ. ಆ್ಯಂಡ್ ನೋಡಿ, MG ರೋಡಲ್ಲಿ ಇದ್ದೀವಿ. ನ್ಯೂ ಇಯರ್ ನೈಟ್ ಅಂತೂ ಈ ಕಡೆ ಬರೋಕ್ಕೆ ಆಗಿರೋಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಸೊ ನಾವು ನೋಡಿ ನ್ಯೂ ಇಯರ್ 2-3 ದಿನ ಆದಮೇಲೆ ಬಂದಿದ್ದೀವಿ. ಗೈಸ್, ಆ್ಯಕ್ಚುಲಿ ನೀವು ಬೆಂಗಳೂರಲ್ಲಿ ಯಾವುದೇ ಏರಿಯಾ ಹೋಗಿ ಅಲ್ಲೇ ಒಂಥರ ವೈಬ್ ಇರುತ್ತೆ. ಬಟ್ ಈ MG ರೋಡಲ್ಲೇ ಇನ್ನೊಂದು ಥರ ವೈಬು ಗೈಸ್. ನಿಜ ಸಕ್ಕದಾಗಿದೆ. ಆ್ಯಂಡ್ ಈ ಕಡೆ ಎಲ್ಲ ನೋಡಿ ಪೇಂಟಿಂಗ್ ಅವೆಲ್ಲ ಸಕ್ಕದಾಗಿ ಮಾಡಿಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಈ ಸ್ಪೇಸ್ ಏನಿದೆ ವಾಕ್ ಮಾಡೋದಕ್ಕೆ ಸಕ್ಕದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಮೆಟ್ರೋ ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೀನಿ. ಸೊ ಹಿಂಗೆ ಅಂದವೇ ಹೋಗ್ತಾಯಿದ್ರೆ ಅದು ಕೆಫೆ ಸಿಗುತ್ತೆ. ಸೊ ನೋಡೋಣ ಇನ್ನೂ ಎಷ್ಟು ದೂರ ಇದೆ ಅಂತ. ಸೊ ಗೈಸ್, ಇದೇ ಕೆಫೆ DCR ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಇದು ಆ್ಯಕ್ಚುಲಿ ಪ್ಯೂರ್ ವೆಜ್ಜು. ಸೊ ನಾನ್ ವೆಜ್ ಆಗಿರೋ ಚೆನ್ನಾಗಿರೋದು, ಬಟ್ ಇಟ್ಸ್ ಓಕೆ. ಪ್ಯೂರ್ ವೆಜ್ ರೆಸ್ಟೋರೆಂಟು ನೋಡಿ ಈ ಥರ ಮಾಡಿದ್ದಾರೆ. ಸೊ ಇಲ್ಲಿಂದ ಮೆಟ್ರೋಯಿಂದ ಹಿಂಗೇ ಬಂದ್ಬಿಡ್ಬೋದು, ಸ್ವಲ್ಪ ದೂರ ನಡ್ಕೊಂಬಂದರೆ ಸಿಗುತ್ತೆ. ಆ್ಯಂಡ್ ಆಚೆ ಫ್ಲವರಲ್ಲಿ ಡೆಕೋರೇಟ್ ಮಾಡಿರೋದು ಸಕ್ಕದಾಗಿದೆ. ಇದು ಆ್ಯಕ್ಚುಲಿ ಕೆಫೆ ನೋಡೋದಕ್ಕೆ ಚಿಕ್ಕದಾಗಿದೆ, ಬಟ್ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ ಗೈಸ್. ಚೈನೀಸು, ತಂದೂರಿ, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು ಅಂತ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ. ನೀವೇನಾದರೂ MG ರೋಡ್ ಸೈಡ್ ಬಂದು ನೀವೇನಾದರೂ ಒಂದು ಪ್ಯೂರ್ ವೆಜ್ ಕೆಫೆ ಅಥವಾ ರೆಸ್ಟೋರೆಂಟ್ನ ಹೋಗ್ತಾ ಇದ್ದೀರ ಅಂದರೆ ಇಲ್ಲೊಂದ್ಸಲ ವಿಸಿಟ್ ಮಾಡಿ ಗೈಸ್. ಫುಡ್ಡು ಟೇಸ್ಟಿಯಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡ್ಬೋದು. MG ರೋಡ್ ಸೈಡ್ ಹೋದರೆ ಅಲ್ಲಿ ಹೋಗಿ ಟ್ರೈ ಮಾಡಿ. ಸೊ ಅಲ್ಲಿಂದ ಈಗ ನಾನು ಮನೆಗೆ ಹೊರಟಿದ್ದೀನಿ. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಬ್ಯಾಕ್ ಟು ಹೋಮ್. ನೋಡಿ ಇಷ್ಟೊತ್ತಾಯಿತು ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಅದಕ್ಕೆ ನನ್ನ ಹೆಂಡತಿ ಪ್ರೀತಿಯಿಂದ ಚಿಕನ್ ಫ್ರೈ ಮಾಡ್ತಾ ಇದ್ದಾಳೆ. ಸೊ ಚಿಕನ್ ಫ್ರೈ ರೆಡಿ ಆಗ್ತಿದೆ. ಏನು ನಾಚಿಕೆ ಆಗೋಯ್ತು. ವಾವ್, ಚಿಕನ್ ಫ್ರೈ ಇನ್ನೂ ಈಗ ರೆಡಿ ಆಗ್ತಾ ಇದೆ. ಫ್ರೆಶ್ಶಾಗಿ ಮಾಡೋಣ ಅಂತ ನಾನು ಕಾಲ್ ಮಾಡಿದ್ದು. ಸೊ ಮೆಟ್ರೋಲಿದ್ದೀನಿ ಅಂತ ಗೊತ್ತಾಯಿತು. ಮೇಡಮ್ ರೆಡಿ ಮಾಡ್ತಾ ಇದ್ದಾರೆ. ಏನಾದ್ರು ಮಾತಾಡು, ಯಾಕೆ ಮೌನ ಇರುತ್ತಾನ? ಟಯರ್ಡ್ ಆಗೋಯ್ತಾ? ಪಾಪಗೆ ಸೆಲ್ಲಾಕೆಲ್ಲ ಹುರಿದು ಪುಡಿ ಮಾಡಿ ಅದೆಲ್ಲ ಇದು ಮಾಡಿ ಡಬ್ಬಕ್ಕೆ ಹಾಕಿ ಹಾಲು ಕೊಡಿಸಿ ಅದು ಮಲಗಿಸಿ ಚಿಕನ್ ನೋಡ್ತೀನಿ. ಶಬ್ಬಾಷ್ ಬೇಟ. ಅಮ್ಮಂದ್ರಂದ್ರೆ ಬ್ಯುಸಿ ಪಾಪು. ಇನ್ಮೇಲೆ ಸ್ಟಾರ್ಟ್ ನಿಮಗೆ, ಇನ್ಮೇಲೆ ಸ್ಟಾರ್ಟ್. ಚೆನ್ನಾಗಿದೆ ಅಂದ್ರು ಒಂಥರ ಮದರ್ ಹುಡ್. ಎಸ್, ಇನ್ನೇ ನೈಟ್ ಸ್ಟಾರ್ಟ್ ಮಾಡಿದ್ದು ಬ್ಲಾಗು. ಇವತ್ತು ನೈಟ್ವರೆಗೂ ಕಂಟಿನ್ಯೂ ಆಯಿತು. ಇನ್ಮೇಲೆ ಇದೇ ಥರ ಬ್ಲಾಗ್ಸ್ ಬರ್ತಾನೆ ಇರುತ್ತೆ, ನೋಡ್ತಾನೆ ಇರಿ, ಸಪೋರ್ಟ್ ಮಾಡಿ. ಎಸ್. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಎಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಸ್ಟಾರ್ಟ್ ಆಗ್ಬೋದು, ಯಾಕೆಂದ್ರೆ ನಮ್ಮ ಪಾಪ ಮಲ್ಗೆ ಇರಲ್ಲ. ಹೌದು. ಸೊ ಇಷ್ಟು ದಿನ ಸ್ವಲ್ಪ ಚಿಕ್ಕ ಪಾಪು ಇತ್ತಲ್ಲ, ಕಷ್ಟ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ದೊಡ್ಡವನಾಗಲ್ಲ, ಒಂಚೂರು ನಮ್ಗೆ ಗೊತ್ತಾಗುತ್ತೆ ಅಂದರೆ ಯಾವಾಗ ಹೆಂಗಿರ್ತಾನೆ ಅಂತ. ಅದರಿಂದ ಸ್ವಲ್ಪ ಯಾವ ಟೈಮಿಗೆ ಮಲ್ಕೊಂತಾನೆ, ಯಾವ ಟೈಮಿಗೆ ಎದ್ದೊಳ್ತಾನೆ, ಹೌದು, ಇದೆಲ್ಲ ಸ್ವಲ್ಪ ಗೊತ್ತಾಗತ್ತಲ್ಲ. ಹಾಗಾಗಿ ಮ್ಯಾನೇಜ್ ಮಾಡ್ಬೋದು. ಓಕೆ. ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್. ಹೋಪ್ಫುಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಬಾಯ್.